ಸೊ ಇತ್ತೀಚೆಗೆ ಇನ್ನೊಂದು ಹೆಚ್ಚು ಒಂದು ಸುಳ್ಳು ಸುದ್ದಿ ಹೆಚ್ಚು ಹರಿದಾಡ್ತಾ ಇತ್ತು. ಏನಂತಂದರೆ ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಪರ್ಮಿಷನ್ ತೊಗೋಬೇಕು, ಇಲ್ಲ ಥರ ಮದುವೆ ಮಾಡ್ಲಿಕ್ಕೆ ಬಿಡಲ್ಲ ಅಂತ. ಸೊ ನಿಜವಾಗಿ ಮದುವೆ ಮಾಡಲಿಕ್ಕೆ ಪರ್ಮಿಷನ್ ತೊಗೋಬೇಕಾ ಅಥವಾ ಏನು ರೆಸ್ಟ್ರಿಕ್ಷನ್ಸ್ ಇದೆ ಸಾಂಸ್ಕೃತಿಕ ಅಥವಾ ಇಂಥ ಕಾರ್ಯಕ್ರಮಗಳಿಗೆ? ಎಲೆಕ್ಷನ್ ಟೈಮ್ನಲ್ಲಿ ಪೊಲಿಟಿಕಲ್ ಫಂಕ್ಷನ್ಸ್ ಅಂದರೆ ಪೊಲಿಟಿಕಲ್ ರ್ಯಾಲಿ ಇರ್ಬೋದು, ಅಲ್ಲಿ ಒಂದು ಇದು ಮಾಡ್ತಾರೆ, ಸಮಾವೇಶ ಮಾಡ್ತಾರೆ. ಸೊ ಇಂಥವು ಇದಕ್ಕೆ ಪರ್ಮಿಷನ್ ತಗೊಳ್ಬೇಕು. ಯಾರು ತಗೊಳ್ಬೇಕಂದ್ರೆ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು, ಕಣದಲ್ಲಿರೋ ಅಭ್ಯರ್ಥಿಗಳು, ಇವರು ತಗೊಳ್ಬೇಕು. ಬಟ್ ಪ್ರೈವೇಟಾಗಿ ಅವ್ರು ಏನೇನು ಫಂಕ್ಷನ್ ಮಾಡ್ತಾರೆ ಅದಕ್ಕೆಲ್ಲ ಪರ್ಮಿಷನ್ ತಗೊಳ್ಬೇಕೆಂದು ಯಾವುದೂ ಇದು ಇಲ್ಲ, ನಿರ್ಬಂಧ ಇಲ್ಲ. ಅವ್ರು ಯಾವುದಕ್ಕೂ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಆದರೆ ಕೆಲವು ವಿಚಾರಗಳು ಇರ್ತದೆ. ಅಂದರೆ ಪ್ರೈವೇಟ್ ಫಂಕ್ಷನ್ ಎಂದು ಹೇಳ್ಕೊಂಡು ಒಬ್ಬರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ, ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಧಾರ್ಮಿಕ ರೀತಿಯಲ್ಲಿ ಒಂದು ಫಂಕ್ಷನ್ ಮಾಡಿ ಇದನ್ನು ಪೊಲಿಟಿಕಲ್ ಪರ್ಪಸ್ಗೆ ಯೂಸ್ ಮಾಡೋ ಸಾಧ್ಯತೆ ಇರ್ತದೆ. ಭಾಷೆ ರೀತಿಯಲ್ಲಿ ಒಂದು ಫಂಕ್ಷನ್ ಮಾಡಿ ನಾನೇನೋ ಒಂದು ಇದು ಮಾಡ್ತೀನಿ, ಕನ್ನಡ ಹಬ್ಬ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರಿಗೆ ಸಪೋರ್ಟ್ ಮಾಡುವ ಅವಕಾಶಗಳು ಇರ್ತದೆ. ಇದನ್ನೆಲ್ಲ ಹೇಗೆ ಮಾನಿಟರ್ ಮಾಡ್ತೀರಿ? ಇದೆಲ್ಲ ಮಾನಿಟರ್ ಮಾಡೋಕ್ಕೆ ಇದಕ್ಕೊಂದು ಸಿಸ್ಟಮ್ ಇದೆ. ಅಂದರೆ ಟೋಟಲಿ ಪ್ರೈವೇಟ್, ಅಂದರೆ ಫ್ಯಾಮಿಲಿ ರಿಲೇಟೆಡ್, ಮದುವೆ, ಬರ್ತ್ಡೇ ಪಾರ್ಟಿ, ಇದೆಲ್ಲ ಟೋಟಲಿ ಫ್ಯಾಮಿಲಿ ರಿಲೇಟೆಡ್. ಸೊ ಇದಕ್ಕೆಲ್ಲ ನಾವೇನು ಹೇಳ್ತೀವಿ ಜನರಿಗೆ ಹೇಳೋದೇನೆಂದರೆ ಒಂದು ಇಂಟಿಮೇಷನ್, ಮಾಹಿತಿ ಕೊಡಿ. ಇಲ್ಲಿ ನಡೀತಾ ಇದೆ ಅಂದರೆ ನಿಮ್ಮ ಲೋಕಲ್ ತಹಸೀಲ್ದಾರ್ಗೆ, ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿಬಿಡಿ. ಅಟ್ಲೀಸ್ಟ್ ಅವ್ರ ಗಮನದಲ್ಲಿ ಇರಲಿ ಇಲ್ಲಿ ನಡೀತಾ ಇದೆ ಅಂತ. ಇನ್ನೊಂದು ಏನಂದರೆ ಈ ದೊಡ್ಡ ದೊಡ್ಡ ಬೇರೆ ಬೇರೆ ರೀತಿಯಲ್ಲಿ ಫಂಕ್ಷನ್ಸ್ ಇರ್ತದೆ. ಈಗ ನೀವು ಹೇಳಿದಾಗ ಒಂದು ಹಬ್ಬಗಳು ಥರ ಮಾಡೋದು, ಧಾರ್ಮಿಕ ದೊಡ್ಡ ಜಾತ್ರೆಗಳು ಮಾಡ್ತಾರೆ. ಇದಕ್ಕೆಲ್ಲ ನಮ್ಮ ಹತ್ರ ಇವ್ರ ಹತ್ರ ಬರ್ತಾರೆ, ಒಂದು ಪರ್ಮಿಷನ್ ಎಂದು ಕೊಡ್ತಾರೆ, ಇವರು ಕೊಡ್ತಾರೆ. ಬಟ್ ಇಟ್ ಇಸ್ ನಾಟ್ ಪೊಲಿಟಿಕಲ್, ಇಟ್ಸ್ ಎ ಪೊಲಿಟಿಕಲ್. ಬಟ್ ಸ್ಟಿಲ್ ಅದೆಲ್ಲ ಕೂಡ ನಾವು ಮಾನಿಟರ್ ಮಾಡಬೇಕಾಗ್ತದೆ. ನಾವು ಅವ್ರು ಒನ್ಸ್ ಕೊಟ್ಟ ಮೇಲೆ, ಮಾಹಿತಿ ಕೊಟ್ಟ ಮೇಲೆ ಇಮಿಡಿಯೇಟ್ಲಿ ನಮ್ಮ ಟೀಮ್ಗಳು ಅಲ್ಲಿ ರೆಡಿ ಇರ್ತಾರೆ, ವಿತ್ ವಿಡಿಯೋ ಕ್ಯಾಮ್ರಾ ರೆಡಿ ಇರ್ತಾರೆ. ಅಲ್ಲಿ ಏನೂ ಸರಿಯಾಗಿ ನಡೀತದೆ. ಅವರು ಟೋಟಲಿ ಪ್ರೈವೇಟಾಗಿ ಅವರು ಧಾರ್ಮಿಕ ಫಂಕ್ಷನ್ ಇದ್ರೂ ಕೂಡ, ಸೊ ಅದರಲ್ಲಿ ಧರ್ಮದ ಸಂಬಂಧಪಟ್ಟದ್ದು ಮಾತ್ರ ಇದ್ದರೆ ಏನೂ ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಬಟ್ ಅದರಲ್ಲಿ ಏನು ಯಾರೋ ಒಬ್ಬ ಪೊಲಿಟಿಷಿಯನ್ ಬರ್ತಾರೆ, ಅದು ಮತ್ತೆ ಅಲ್ಲಿ ಮತಯಾಚನೆ ಮಾಡ್ತಾರೆ, ಇಲ್ಲ ಒಂದು ಪಕ್ಷಕ್ಕೆ ನೀವು ಓಟ್ ಹಾಕಿ, ಇವರು ಓಟ್ ಹಾಕಿ ಅಂತ ಡೈರೆಕ್ಟಾಗಿ ಹೇಳದೇ ಇದ್ರೂ ಕೂಡ ಇವರೆಲ್ಲ ಒಳ್ಳೆಯದು ಮಾಡಿದ್ದಾರೆ ನೋಡಿ, ಇವರೇ ಎಲ್ಲ ಇದು ಮಾಡಿದ್ರೆ ಮುಂದೆ ಇವರು ಬಂದರೆ ಚೆನ್ನಾಗಿರುತ್ತೆ, ಈ ಥರ ಹೇಳಿದ್ರು ಕೂಡ ಅದು ಮತಯಾಚನೆ ಮಾಡೋದೇ, ಅದು ಅವ್ರಿಗೆ ಸಪೋರ್ಟ್ ಮಾಡೋದೆ. ಅಂಥವು ಇದರಲ್ಲಿ ಆಗಬಾರ್ದು. ಸೊ ಇದಕ್ಕೆ ಏನು ಮಾಡ್ತೇವೆ, ಈ ಥರ ದೊಡ್ಡ ಸಮಾವೇಶಗಳು, ಜಾತ್ರೆಗಳಿಗೆ ಪರ್ಮಿಷನ್ ತಗೊಳ್ಳಿ. ಇಂಡಿವಿಜುವಲ್ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದರೆ ಅವ್ರಿಗೆ ಇಂಟಿಮೇಷನ್, ಮಾಹಿತಿ ಕೊಟ್ಟರೆ ಸಾಕು, ಪರ್ಮಿಷನ್ ಬೇಕಾಗಿ. ಸರ್ ಇತ್ತೀಚೆಗೆ ನೀವು ನೋಡಿರ್ಬೋದು, ಅಂದರೆ ಈ ಡಿಜಿಟಲ್ ಮೀಡಿಯಾ ಬೂಮ್ ಆದ ನಂತರ, ಸೊ ಈ ಡೀಪ್ ಫೇಕ್ ಆಗಿರ್ಬೋದು, ಆಫ್ಟರ್ AI ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಯೂಸ್ ಮಾಡ್ತಾ ಇರೋ, ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋ ಕಾರಣಕ್ಕೆ ಸೊ ಸತ್ಯನ ಸುಳ್ಳು ಅಂತ ತೋರಿಸ್ತಾರೆ, ಸುಳ್ಳನ್ನು ಸತ್ಯ ಅಂತ ತೋರಿಸ್ತಾರೆ. ಸೊ ಇದರಲ್ಲೂ ಕೂಡ ಹೆಚ್ಚು ರಾಜಕೀಯ ಪಕ್ಷಗಳು ಮತ್ತು ಅವ್ರ ಬೆಂಬಲಿಗರು ಹೆಚ್ಚಾಗಿ ಬಳಕೆ ಮಾಡ್ಕೋತಾರೆ. ರಾಜಕೀಯ ಅವ್ರು ಯಾರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಬಳಕೆ ಮಾಡದೇ ಇದ್ದರೂ ಕೂಡ ಅವ್ರ ಬೆಂಬಲಿಗರು ನಾನಾ ವಿಡಿಯೋಗಳನ್ನು ಹಾಕೋದು, ನಾನಾ ಫೇಕ್ ಇಮೇಜ್ಗಳನ್ನ ಹಾಕೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ತೀವಿ? ಇದಕ್ಕೊಂದು ಮಾನಿಟರ್ ಸಿಸ್ಟಮ್ ಹೇಗಿದೆ ನಿಮ್ಮದು? ಸೊ ಇದಕ್ಕೆ ನಮ್ಮ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸೈಬರ್ ಕ್ರೈಮ್ಸ್ ಈ ಥರ ಇದಕ್ಕೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಎಂದು ಮಾಡ್ಕೊಂಡಿದ್ವಿ. ಓಕೆ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಓನ್ಲಿ ಫಾರ್ ದಿಸ್ ಎಲೆಕ್ಷನ್ ಪರ್ಪಸ್ ಪ್ರತಿ ಜಿಲ್ಲೆನಲ್ಲೂ ಇದೆ. ಈಗಾಗಲೇ ನಿಮಗೆ ಗೊತ್ತಿದೆ, ಪೊಲೀಸ್ನಲ್ಲಿ ಸೈಬರ್ ವಿಂಗ್ ಎಂದು ಒಂದು ಕ್ರೈಮ್ ವಿಂಗೇ ಇದೆ. ಅದರಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಇದು ಈ ಥರ ಯಾವುದು ಡೀಪ್ ಫೇಕ್, ಯಾವುದು AI ರಿಲೇಟೆಡ್, ಇದೆಲ್ಲ ಕಂಡುಹಿಡಿಯುವ ಟೆಕ್ನಾಲಜಿ ಅವ್ರ ಹತ್ರ ಇರ್ತದೆ. ಸೊ ಅಂಥವು ಜನನು ಎಕ್ಸ್ಪರ್ಟ್ ಯೂಸ್ ಮಾಡಿಕೊಂಡು ಅಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಎಂದು ಇರ್ತದೆ. ಸೊ ಇದರಲ್ಲಿ ಪ್ರತಿ ಪಕ್ಷಗಳ ಹ್ಯಾಂಡಲ್ಸ್, ಅವ್ರದ್ದು ಅಫಿಷಿಯಲ್ ಹ್ಯಾಂಡಲ್ಸ್, ಪಕ್ಷಗಳ ಹ್ಯಾಂಡಲ್ಸ್, ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳ ಹ್ಯಾಂಡಲ್ಸ್, ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯರ್ಸ್ ಎಂದು ಒಂದು ಗ್ರೂಪ್ ಇದೆ, ಇನ್ಫ್ಲೂಯೆನ್ಸಸ್. ಅವ್ರು ಹೇಳಿದರೆ ಒಂದು 50,000 ಲೈಕ್ ಬರ್ತದೆ, 1 ಲಕ್ಷ ಲೈಕ್ ಬರ್ತದೆ. ಸೊ ಇದೆಲ್ಲ ಕೂಡ ಆಲ್ರೆಡಿ ಈಗ ಮ್ಯಾಪಿಂಗ್ ಆಗಿದೆ. ನಾವು ಅವ್ರ ಮೇಲೇನೂ ನಿಗಾ ಇಟ್ಟಿದ್ದೀವಿ. ಅವ್ರು ಯಾರ ಪರವಾಗಿನೂ ಏನಾದರೂ ಹೇಳ್ತಾರಾ, ಅದು MCC ವೈಲೇಷನ್, ಮಾಡಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆಗ್ತದಾ, ಇದನ್ನು ಡೇ ಟು ಡೇ ಮಾನಿಟರ್ ಮಾಡ್ತೀವಿ. ನಮ್ಮ CO ಆಫೀಸ್ ಸ್ಟೇಟ್ ಲೆವೆಲ್ನಲ್ಲಿ ಕೂಡ ಇದಕ್ಕೊಂದು ದೊಡ್ಡ ಏಜೆನ್ಸಿಗಳು, ಎಕ್ಸ್ಪರ್ಟ್ಸ್ ಇದ್ದಾರೆ, ಏಜೆನ್ಸಿಗಳು ಇವೆ. ಇವ್ರದ್ದು ಕೆಲಸ 24/7 ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಮೂರು ಮಾನಿಟರ್ ಮಾಡ್ತೀವಿ. ಮೂರು ಮಾನಿಟರ್ ಮಾಡಿ ತಕ್ಷಣ ಯಾರೋ ಒಬ್ಬರು ಏನಾದರೂ ಒಂದು ಮಾತಾಡಿದ್ದಾರೆ ಅಥವಾ ಅವ್ರ ಹ್ಯಾಂಡಲಲ್ಲಿ ಹಾಕಿದ್ರೂ ಕೂಡ ಅದು MCC ವೈಲೇಷನ್, ಮಾಡಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆದರೆ ತಕ್ಷಣ ಅದನ್ನು ಸಂಬಂಧಪಟ್ಟ ಜಿಲ್ಲಾ ಚುನಾವಣಾಧಿಕಾರಿ, ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅವ್ರ ಮೇಲೆ ಇಮ್ಮಿಡಿಯೇಟ್ಲಿ FIR ಮಾಡಿಸ್ತೀವಿ. ಈಗ ಇದರಲ್ಲಿ ನಾನು ಲಾಸ್ಟ್ ಎಲೆಕ್ಷನ್ ಹೇಳಿದೆ 2200 ಕೇಸ್ನಲ್ಲಿ ಸುಮಾರು ಕೇಸ್, ಒಂದು 1500 ಕೇಸ್ ಮೇಲೆ ಇಂಥವು ಕೇಸ್ಗಳು